ಮಂಜವ್ವ, ಮಂಜವ್ವ, ಯಾರು ಬಂದಾರ ನೋಡುವ ಇಲ್ಲಿ. ಅಪ್ಪ, ನೀನು ಬಂದು ಕರ್ಕೊಂಡು ಬಂದಿರೋದು ನೋಡಿ ನಂಗೆ ಎಷ್ಟು ಖುಷಿ ಆಗೋದು ಗೊತ್ತೇನು. ನಾನು ಎಲ್ಲಿ ನೀನು ನನ್ನ ಜೊತೆ ಮಾತಾಡ್ತಿಲ್ಲೋ, ನಮ್ಮ ಮನೆಗೆ ಬರ್ತೀಯಲ್ಲ ಅಂತ ಅಂದ್ಕೊಂಡಿದ್ನಿ. ನೀವು ಬಂದಿದ್ದ ನಂಗೆ ಭಾಳ ಖುಷಿ ಆತಪ್ಪ. ಇಲ್ಲ ಮಗಳ, ನೀನು ನನ್ನ ಮಗಳು, ನಿನ್ನ ಹೆಂಗೆ ಬಿಟ್ಕೊಡಕ್ಕೆ ಬರ್ತೈತಿ? ಮಂಜವ್ವ, ಅಂಕಿತಾ. ಅಯ್ಯೋ ಸುಂದರಿ ಅಕ್ಕ, ಹೆಂಗದಿ? ಆರಾಮದೇನು? ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಬಾ ಬಾ ಕುಂದ್ರಿ ಬಾ. ಮಾವರ ಹತ್ತಿರು ಹೊರಗಡೆ ಹೋಗ್ಯಾರ್ರಿ. ಬರ್ರಿ ಕುಂದ್ರಿ ಬರ್ರಿ. ಬರ್ರಿ ಮಾವ, ಬ್ಯಾಗ್ ಒಳಗಿಟ್ಟು ಬರ್ತೇನೆ. ಬೇಡ ಬಿಡು, ನಾನೇ ಇಡ್ತೇನೆ. ನಿಂಗೆ ತೊಂದ್ರೆ ಇಲ್ಲೇ ಇರಲಿ. ಆಮೇಲೆ ಓದ್ ಒಳಗಿಟ್ರಾತ. ಸ್ವಲ್ಪ ಕುಡಿಯೋಕೆ ನೀರು ತೊಗೊಂಬ ಸುಂದ್ರಿ. ಸರಿ ಮಾವ. ಅದು ಹೆಂಗಾಕತಿ ಮಗಳ? ಒಂದಿನ ಬಿಡ್ಬೋದು, 2 ದಿನ ಬಿಡ್ಬೋದು. ಸಾಯೋ ತನಕ ಮಗಳ ಬಾಂಧವ್ಯನ ಕಳ್ಕೊಳಕಾಕತ್ತೇನ? ಅಪ್ಪ ಮಗಳ ಸಂಬಂಧನ ಬಿಡಾಕತ್ತೇನ? ಅದು ಹೆಂಗಾಕತಿ? ಆಗ್ತಿರೋ ಮಾತದು. ಯಾವತ್ತೂ ಆಗಕ್ಕೆ ಸಾಧ್ಯನೂ ಆಗೋದಿಲ್ಲ. ಅಂತಾದ್ರಾಗ ಹೆಂಗೆ ನಿನ್ನ ಬಿಟ್ಟು ಕೊಡಕ್ಕೆ ಬರ್ತೈತೆ ಮಗಳ? ಹಾಂ, ನೀನು ಹೇಳು. ಇಲ್ಲಪ್ಪ, ನೀನು ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ನಿ. ನಾನು ನನ್ನ ಪ್ರೀತಿ ಮಾಡಂಗೆ ಇಲ್ಲ ಅಂತ ಅಂದ್ಕೊಂಡಿದ್ನಿ. ಸುಮ್ಮನೆ ಅವಾಗ ಎಲ್ಲರೂ ಮಂದಿದಾರಲ್ಲ ಅದಕ್ಕೆ ಮಾತಾಡ್ಸಿದಿ ಅಂತ ಅಂದ್ಕೊಂಡಿದ್ನಿ. ಆದ್ರೆ ನನ್ನ ನೀನು ನಿಜವಾಗ್ಲೂ ಇಷ್ಟು ಪ್ರೀತಿ ಮಾಡ್ತೀಯ ಅಂತ ನನಗೆ ಗೊತ್ತೇ ಇರಲಿಲ್ಲಪ್ಪ. ನನಗೆ ಇವಾಗ ಗೊತ್ತಾಯ್ತು. ಥ್ಯಾಂಕ್ಸ್ ಅಪ್ಪ. ನಂಗೆ ಅಷ್ಟು ಖುಷಿ ಆಗೋದು ಗೊತ್ತೇನ? ಹಾಲು ಕುಡ್ದಷ್ಟು ಖುಷಿ ಆಗತ್ತೆ. ನಮ್ಮ ಮನೆಗೆ ನೀನು ಬಂದು ಅಪ್ಪ. ಅವ್ರು ನಮ್ಮ ಅತ್ತೆ ಮಾವತಿ ಎಲ್ಲ ಹೆಂಗೆ ಅನ್ಸಿದ್ರಪ್ಪ? ಅಜ್ಜ ಅಜ್ಜಿ ಅತ್ತೆ ಮತ್ತು ಎಲ್ಲರೂ ಹೆಂಗೆ ಅನ್ಸಿದ್ರಪ್ಪ ನಿನಗೆ? ನಮ್ಮ ಅತ್ತೆ ಅಂತೂ ದೇವ್ರು ಇದ್ದಂಗಪ್ಪ, ತುಂಬ ಒಳ್ಳೆಯವರು. ಅವ್ರು ನೋಡಿದ್ರನ ಗೊತ್ತಾಕತಿ. ದೊಡ್ಡ ಮನೆಯಾಗಿದ್ರು ದೊಡ್ಡ ಸ್ಥಾನ ತೋರಿಸ್ಕೋಂಗಿಲ್ಲ. ಹೌದು, ಆಕಿ ನಿಮ್ಮ ಅತ್ತಿ ಮಗಳ ಅಜ್ಜಿ ಮಗಳ ಇಲ್ಯಾಕದಾಳು? ಗಂಡು ಮನೆಯಾಗಿರೋದು ಬಿಟ್ಟು. ಅಯ್ಯೋ ಅಪ್ಪ, ಅದನ್ನೇನು ಕೇಳ್ತಿದ್ದಿ? ಅದು ಏನಾತಂದ್ರೆ ಆಕಿ ಮನ್ಯಾಗ ಭಾಳ ಜಗಳ ಮಾಡಿ ಮನೆ ಬಿಟ್ಟು ಹೊರಗೆ ಹೋಗಂದ್ರಂತ. ಇನ್ನು ಬೇರೆ ಮನೆ ಬಾಡ್ಕೊಂಡು ಎಲ್ಲಿ ಉಳಿದಂತೇಳಿ ಹೆಂಗೋ ಅವ್ರ ಅವ್ವನೂ ಬಂದಿದ್ರಲ್ಲ, ಅದಕ್ಕಾಗಿ ಅವ್ರು ಬಂದು ಇಲ್ಲೇ ಉಳಿದಾರ. ಇಲ್ಲೇ ಇರ್ತಾರೆ ಅವರು, ಎಲ್ಲಿ ಹೋಗಂಗಿಲ್ಲ ಅನಿಸತಿ. ಅದಕ್ಕೆ ಇರುವಲ್ದು ಬಿಡಂತ ನಾವು ಸುಮ್ಮನೆ ಆಗೇವಿ. ಆದ್ರೆ ಅವ್ರ ಗಂಡ ಯಾರ ಕೆಲಸ ಮಾಡಬೇಕಿಲ್ಲ, ಬರೇ ಮನ್ಯಾಗ ಇರ್ತಾರೆ, ತಿರುಗ್ತಾರೋ ಬರ್ತಾರೋ ತಿಂತಾರೋ ಉಂತಾರೋ, ಏನು ಕೆಲಸನ ಮಾಡಂಗಿಲ್ಲಪ್ಪ. ಅಲ್ಲ, ಒಂದು ಈಟರ ಏನಾರ ಕೆಲಸ ಅನ್ನೋದು ಗಂಡು ಮಕ್ಳಿಗೆ ಮಾಡ್ಬೇಕು ಅನ್ನೋದು ಇರ್ತತಿಲ್ಲ. ಆರಾಮಿ ತಿನ್ನೋದು ಕುಂದ್ರದು ಅಷ್ಟೇ ಅವ್ರದ್ದು. ಅವ್ರ ಹೆಂಡತಿ ಹೆಂಗೆ ಇರ್ತಾಳೆ, ದುಡ್ತಂದು ಹೆಂಗೆ ಆಗ್ತಾರ ಏನೋ. ನಂಗಂತೂ ಒಂದು ಕಾನಪ್ಪ. ನಾನು ನಳಿಯ ಇನ್ನು ಯಾವಾಗ ಬರ್ತಾನೆ ಏನ ಪಾಪ. ಈ ಮನೆಗೆ ಯಾವಾಗ ಬಂದ್ರೆ ಬೈದು ಹೆಂಗೆಲ್ಲ ಬೈದು ಮನೆಯಿಂದ ಹೊರಗೆ ಹಾಕ್ಬಿಟ್ನಿ. ಅವ ಬಂದ್ರೆ ಕುಂದ್ರಿಸಿ ಫಸ್ಟ್ ಅವಂಗೆ ಆರತಿ ಮಾಡಿ ಒಳಗೆ ಕರ್ಕೊಂಡು ಅವಂಗೆ ಬಾಡೂಟ ಮಾಡಿಸಿ ಹಾಕ್ಬೇಕು ಅನ್ನೋದು ನನ್ನ ಆಸೆ ಇದ್ದವ. ಅದು ನಾನು ತಪ್ಪು ಮಾಡಿದಕ್ಕೆ ಪ್ರಾಯಶ್ಚಿತ್ತ ಅಂತ ಅನ್ಭವಿಸ್ಬೇಕನ್ನೋ ಹಂಗಾಗಿತ್ತು. ನನಗೆ ಮನಸ್ಸಿನಾಗ ಭಾಳ ನೋವು ಕಾಡಾಕತ್ತದ ಗೊತ್ತೇನ? ಭಾಳ ನೋವು ಕಾಡಾಕತ್ತತಿ. ಇಷ್ಟು ನೋವು ನನಗೆ ಯಾವಾಗ ಕಾಡಿದ್ದಿಲ್ಲ. ನನ್ನ ಮಗಳನ್ನ, ನನ್ನ ಅಳಿಯನ್ನ ಮನೆಯಿಂದ ಹೊರಗೆ ಹಾಕಿದ್ನಲ್ಲ ಅಂತ ಹೇಳಿ ಬಾಳಿದಾಗೈತಿ. ಅಪ್ಪ ಇರಲಿ ಬಿಡಪ್ಪ, ನಾನು ಮಾಡಿರೋ ತಪ್ಪಿಗೆ ತಾನ ನೀನು ಹಂಗೆ ಮಾಡಿರೋದು. ನಿನಗೆ ನಾನು ಹೇಳಿ ಮದುವೆ ಆಗಿದ್ರ ನೀನು ಹಂಗೆ ಮನೆಯಿಂದ ಹೊರಗೆ ಹಾಕ್ತಿದ್ದೇನೆ? ಇಲ್ಲ, ಅದ ನಾನು ನಿನಗೆ ಹೇಳ್ದ ಮದುವೆ ಆಗಿದ್ಕಲ್ಲ ನಿಂಗೂ ಸಿಟ್ಟು ಬಂದಿತ್ತು ನನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ದು. ಇಲ್ಲ ಅಂತಿದ್ರೆ ನೀನು ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಿದ್ದೇನೆ? ಇಲ್ಲ ಇಲ್ಲ, ನೀನು ಹಾಕ್ತಿರ್ಲಿಲ್ಲ. ನೀನು ಇಷ್ಟಪಟ್ಟಿರೋ ಹುಡುಗ ನಾನೇನಾರ ಮದುವೆ ಆಗಿದ್ರೆ ನೀನು ಆರತಿ ಮಾಡಿ ಒಳಗೆ ಕರ್ಕೊಂಡು ಬಾಡೂಟ ಹಾಕಿಸೇ ಕಳಿಸಿದ್ದೆ. ಆದರೆ ನಾನು ನಿನಗೆ ಅಷ್ಟು ಪ್ರೀತಿ ತೋರಿಸಿದ್ರು ನಿನಗೆ ಹೇಳ್ದ ನಾನು ಬಿಟ್ಟು ಹೋದ್ನಲ್ಲ, ಅದಕ್ಕಾಗಿ ಅಲ್ಲಪ್ಪ, ಅದಕ್ಕಾಗಿ ಅಲ್ಲ. ನೀನು ನಾನು ಕಳಿಸಿರೋದು ನಿಂದೇನಪ್ಪ ತಪ್ಪೈತೆ? ಅದ್ರಾಗ ನಂದ ತಪ್ಪೈತಿ. ನಾನು ಮಾಡಿದ್ದಕ್ಕನ ನೀನು ಹಾಗೆಲ್ಲ ಮಾಡಿದ್ದಿ. ಇಲ್ಲ ಅಂದಿದ್ರೆ ನೀನು ಹಂಗೆ ಮಾಡ್ತಾ ಇರಲಿಲ್ಲ. ಯಾ ತಂದೆ ತಾಯಿಗಾದರೂ ಮಕ್ಕಳು ಕೇಳ್ದ ನಾವು ಒಂದು ಮದುವೆ ಫಿಕ್ಸ್ ಮಾಡಿದ್ಮೇಲೆ ಕೇಳ್ದ ಮನೆ ಬಿಟ್ಟು ಹೋದ್ರೆ ಆಗೂ ನೋವು ಏನಂತೇಳಿ ಅದು ಹಡದ ಅಪ್ಪ ಅಮ್ಮಂಗೆ ಅಷ್ಟೇ ಗೊತ್ತಪ್ಪ, ಬೇರೆ ಯಾರಿಗೂ ಗೊತ್ತಾಗಂಗಿಲ್ಲ. ನಾನು ಮಾಡಿರೋ ತಪ್ಪಿಗೆ ನಾನು ನಿನ್ನ ಹತ್ರ ಕ್ಷಮೆ ಕೇಳಬೇಕು ಹೊರತು ಅವರು ಅಂತಾರಲ್ಲ ಅಪ್ಪ, ಅವ್ರಿಗೂ ಗೊತ್ತಾಗ್ತತಿ ನಾವು ತಪ್ಪು ಮಾಡಿದ್ದೀವಿ. ಅದಕ್ಕೆ ನಿಮ್ಮಪ್ಪ ನಮ್ಮನ್ನ ಹಿಂಗೆ ಬೈದು ಮನೆಯಿಂದ ಹೊರಗೆ ಹಾಕಿದಾರ ಅಂತೇಳಿ ಹೇಳಿದಾನ ನನ್ನ ಗಂಡ. ನೀನೇನು ಅನ್ಕೋಬೇಡಪ್ಪ, ಅವರೇ ಹೇಳಿದಾರೆ ಒಂದಲ್ಲ ಒಂದಿನ ನಿಮ್ಮಪ್ಪನೇ ಬಂದು ಏನೋ ಕರ್ಕೊಂಡು ಹೋಗ್ತಾರ ಅಂತ ಅಂದಿದ್ರು. ಇವಾಗ ಹಾಗೆ ಆಗೈತಿ. ಹಡ್ಬಿಟ್ಟು ಬಂದು ಕುಂತಾಳಲ್ಲ. ಏನು ಇಲ್ಲಿ ಇರ್ತಾಳೇನ? ಎಷ್ಟು ದಿನ ಇರ್ತಾಳೋ ಯಾರಿಗೆ ಗೊತ್ತು? 2 ದಿನ ಅಂತ ಕರ್ಕೊಂಬಂದ, ಎಷ್ಟು ದಿನ ಇಟ್ಕೊತಾನೋ ಏನೋ. ನೋಡ್ರಿ ದೊಡ್ಡ ಬ್ಯಾಗ ತಂದಾಳು. ಮೂಲ್ಯಾಗ ಇಟ್ಬಿಟ್ಟು ಬಿಡು ದೊಡ್ಡ ಬ್ಯಾಗ್ ತಂದು. ಈಗ ಸಣ್ಣದ್ರ ಜಾಗ ಅಂತೂ ಖಾಲಿ ಮಾಡಂಗಿಲ್ಲ. ಈಗ ಗಂಡು ನೋಡ್ರಿ ಅಲ್ಲಿ ಹೋಗ್ತಾನೆ, ಈಗ ನೋಡ್ರಿ ಇಲ್ಲಿ ಕುಂದಿರ್ಬೇಕಂತ ಕರ್ಕೊಂಬಂದಾನೆ ಏನು. ನೋಡು ಏನಂತಾರಂತೆ. ಹೌ ಸುಂದ್ರಿ, ಯಾವಾಗ ಬಂದ್ವಾ? ಆರಾಮದೇನು? ಹ್ಞೂ ಚಿಕ್ಕಮ್ಮ, ಆರಾಮದನು. ನೀವು ಹೆಂಗದಿರಿ? ನಾವು ಹಿಂಗದ ನೋಡುವ, ದೇವ್ರಿಟ್ಟಂಗೆ. ಮತ್ತು ನೀರು ಕುಡ್ದು ಏನಿಲ್ಲ ತಂದು ಕೊಟ್ಲ ಇಲ್ಲಕ್ಕೆ? ತಂದು ಕೊಟ್ಲು ಚಿಕ್ಕಮ್ಮ. ಕುಡಿದ ಕಸ ಇಲ್ಲಿ ಅಪ್ಪ ನಾನು ಮಾತಾಡ್ತಾ ಕುಂತಿದ್ವಿ. ಚಹಾ ಮಾಡ್ತಾನಂತ ಹೋಗಿದ್ದಾಳೆ. ಚಹಾ ಮಾಡಿ ಚುಮ್ಮರಿ ಮಾಡ್ತಾನಂದ್ಲು. ಬ್ಯಾಡ ಅಂದ್ರೂ ಕೇಳಿಲ್ಲ, ಮಾಡೋಕೆ ಹೋಗಿದ್ದಾಳೆ. ಓ ಹೌದನ? ಅದಕ್ಕೆ ಹೇಳಿದ್ನಿ ಬರೋಣ ಒಂದಿಟ್ಟು ಏನಾರ ಮಾಡುವ, ಹಂಗೆ ಕುಂತಿ ಸ್ವಲ್ಪ ನಂದು ಹೊರಗೆ ಕೆಲಸಿತ್ವ ಹೊಲ್ದಾಗ, ಅದಕ್ಕೆ ಬಾ ಅಂತಂದಿದ್ರು. ಅವೇನೋ ಈಗ ಶೇಂಗಾ ಅಲ್ವಾ, ಅವು ಕೊಯ್ಯಾಕೆ ಬಾ ನಾಳೆ ಅಂತಂದ್ರು. ಸರಿ ಅಂತಾನೆ. ಅದಕ್ಕೆ ಮತ್ತೆ ನಾಳೆ ಹೋಗ್ಬೇಕು ನೋಡಿದ್ರಿಂದ ಶೇಂಗಾ ಕೊಯ್ಯಾಕೆ.
ಏನು ನಮ್ಮದು ಹಂಗೆ ನೋಡು, ಮಾಡ್ದೆ ನಾವು ಮತ್ತು ಅವ್ರ ಹೊಲಕ್ಕೆ ಹೋದ್ರೆ ಅವ್ರು ನಮ್ಮ ಹೊಲಕ್ಕೆ ಬರ್ತಾರೆ, ಇಲ್ಲ ಅವ್ರು ಎಲ್ಲಿ ಬರ್ತಾರೆ. ಬರ್ರಿ ಚಿಕ್ಕಮ್ಮ ಕುಂದ್ರಿ ಬರ್ರಿ, ಹಂಗೆ ಯಾಕೆ ನಿಂತ್ರೆ ಇಲ್ಲಿ ಕುಂದ್ರಿ ಬರ್ರಿ, ನಾನು ಕೆಳಗೆ ಕುಂದಿರ್ತಾನೆ. ಅಯ್ಯೋ ಬ್ಯಾಡ ತವ, ನಮಗೆಲ್ಲ ರೂಢ ಐತಿ. ಈಗೆಲ್ಲ ನೀವು ದೊಡ್ಡ ಮನೆಗೆ ಹೋಗಿ ದೊಡ್ಡ ಮಂದಿ ಆಗಿರಿ. ನಿಮ್ಮ ಮನ್ಯಾಗ ನೋಡಿದ್ರೆ ಎಂತೆಂಥವೇ ಎತ್ತಾರು ಸೋಪುಗಳದಾವು, ನಮ್ಮ ಮನ್ಯಾಗ ಅಂಥವೆಲ್ಲ ಎಲ್ಲಿ ಇರಬೇಕು. ಮತ್ತು ನಿನ್ನ ಗಂಡು ಬಂದ ಏನು ಇನ್ನೂ ಬಂದಿಲ್ಲ? ಇನ್ನೂ ಇಲ್ಲ ಚಿಕ್ಕಮ್ಮ, ಇನ್ನೂ ಬಂದಿಲ್ಲ. ಅವ್ರು ಇನ್ನೂ ಬರ್ಬೇಕಾದ್ರೆ ತಿಂಗಳು 15 ದಿನ ಆಗ್ಬೋದು ಅಂತ ಅಂತಾರೆ. ಅದೆಲ್ಲ ಕೆಲಸ ಮುಗಿಸ್ಕೊಂಡು ಈ ಕಡೆ ಟ್ರಾನ್ಸ್ಫರ್ ತೊಗೊಂಡು ಈ ಕಡೆನೇ ಬರಾಕತ್ತಾರೆ. ಇನ್ನೇನು ಫಾರಿನ್ಗೆ ಹೋಗಂಗಿಲ್ಲ, ಇನ್ನು ಇಲ್ಲೇ ಇರ್ತಾರೆ ನಮ್ಮ ಜೊತೆ. ನಾನು ಓ ಹೌದಾ, ಚಲೋ ಆತ ಬಿಡಂಗಾರ, ಇಲ್ಲೇ ಇತ್ತು. ಹೌದು, ಎಷ್ಟು ಬರ್ತೈತೆ ಅವ್ರಿಗೆ ಪಗಾರ ಚಿಕ್ಕಮ್ಮ? ಅವ್ರಿಗೀಗ ಅಲ್ಲಿ ಏನಿಲ್ಲ ಅಂದ್ರೆ ಒಂದು 50 ಲಕ್ಷ, ಒಂದು 70 ಲಕ್ಷ ಐತಿ. ಇಲ್ಲಿ ಆದ್ರೆ ಸ್ವಲ್ಪ ಒಂದು 20 ಅದು ಹಿಂಗೆ ಬರ್ತೈತೆ ಅಂತ ಅಂದಾರೆ. ಹೌವಾ ಶಿವಣ, 50 ಲಕ್ಷ 20 ಲಕ್ಷನಾ? ನೀನು ಸುಳ್ಳು ಹೇಳತ್ತೀಯ ಕರೆ ಹೇಳಕತ್ತಿದ್ಯಾ? ಅಯ್ಯೋ ಚಿಕ್ಕಮ್ಮ, ನಾನು ಯಾಕೆ ಸುಳ್ಳು ಹೇಳಿ? ಕರೆ ನಾನು ಅವ್ರಿಗೆ ಅಷ್ಟೇ ಬರ್ತೈತಿ. ನಾನು ಇಲ್ಲಿ ಬಂದ್ರೆ ಅಷ್ಟೇ ಬರ್ತೈತಿ, ಕಡಿಮೆ ಬರ್ತೈತಿ. ಇಲ್ಲ ಆದರೆ 10, ಇಲ್ಲಾಂದ್ರೆ 12 ಅಷ್ಟೇ ಬರ್ತೈತಿ. ಅಲ್ಲಿ ಆದರೆ ಜಾಸ್ತಿ ಬರ್ತೈತಲ್ಲ, ಅದಕ್ಕೆ ಅಲ್ಲೂ ಮನೆ ಐತಿ. ಅದನ್ನು ಹಾಗೆ ಬಾಡಿಗೆ ಕೊಟ್ಟು ಬರ್ತಾರಂತ. ಅದ ಬಾಡಿಗೆ ಏನಿಲ್ಲ ಅಂತಂದ್ರೂ ಅವ್ರಿಗೆ 30-40 ಸಾವಿರ ರೂಪಾಯಿ ಬರ್ತೈತಿ. ಅದಕ್ಕೆ ಅದನ್ನ ಹಂಗೆ ಅಲ್ಲೇ ಬಾಡಿಗೆ ಕೊಟ್ಟು ಈ ಕಡೆನೇ ಬರ್ತಾರಂತ. ಅಂದರೆ ಈಗ ತೊಗೊಂಡಾರ, ಮೊದಲು ಇರಾಕಿಲ್ಲ. ಅಜ್ಜ ಇವತ್ತು ಮಾವಾರದ ಇದ್ದಾಗ ಅಲ್ಲಿ ಮನೆ ತೊಗೊಂಡಿರ್ಕಿಲ್ಲ. ಈಗ ಇವ್ರು ಹೋದ್ಮೇಲೆ ಇವ್ರದ್ದು ಪಗಾರ ಸ್ವಲ್ಪ ಜಾಸ್ತಿ ಆಗಿತ್ತಲ್ಲ, ಅದಕ್ಕಾಗಿ ಮಾವರದು ಮತ್ತು ಇವ್ರದ್ದು ಸೇರಿಸಿ ಒಂದು ಮನೆ ತೊಗೊಂಡಿದ್ರು. ಅಲ್ಲಿ ಇವಾಗ ಅದನ್ನು ಕರ್ಕೊಂಡು ಹೋಗ್ಬೇಕಂತಂದ್ರು. ಆದ್ರೆ ಅಜ್ಜಮ್ಮ ಬೇಡ ಅನ್ನಕತ್ಲು, ಅತ್ತಿನೂ ಬೇಡ ಅನ್ನಕತ್ರು. ಇಲ್ಲೇ ನಮ್ಮ ಜೊತೆನೇ ಇರಿ. ಅಲ್ಲಿ ಎಷ್ಟು ದಿನ ಇರ್ತೀರಿ? ಇಲ್ಲಿ ಸ್ವಲ್ಪ ದಿನ ಇರಿ, ಬೇಕಿದ್ರೆ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಹೋಗುವಂದ್ರೆ ಈಗ ಸ್ವಲ್ಪ ದಿನ 1 ವರ್ಷ ಇಲ್ಲೇ ಉಳಿರಿ ಅಂತ ಅನ್ನತ್ತಾರ. ಅದಕ್ಕೆ ಹ್ಞೂ ಆಯ್ತು ಅಂತ ಅಲ್ಲಿ ಮಠದ ಮನೆ ಬಾಡಿಗೆ ಕೊಟ್ಟು ಬರಾಕತ್ತಾರ. ಓ ಹೌದನ, ಚಲೋ ಬಿಡವ ನಿಂದು, ಆರಾಮದಿ. 50 ಲಕ್ಷ ಪಗಾರ ಅಂದ್ರೆ ಏನಾಯ್ತು? ಅಲ್ಲ, ನಮ್ಮ ಅಮೋಘಾಗನ ಅಲ್ಲಿ ಸಿಗ್ತಾವನ ಕೆಲಸ? ನಿನ್ನ ಗಂಡು ಮಾಡುವಲ್ಲಿ? ಹ್ಞೂ ಚಿಕ್ಕಮ್ಮ, ಸಿಗ್ತಾವಲ್ಲ. ಹೋಗಿ ಫಸ್ಟ್ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು, ಅದೆಲ್ಲ ಮಾಡಬೇಕು. ಎಲ್ಲ ನಮ್ಮ ಮನೆಯವ್ರನ್ನ ಕೇಳಿದ್ರೆ ಗೊತ್ತಾಗತ್ತೆ. ನನಗೂ ಅದ್ರ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ. ಅವ್ರು ಬರ್ತಾರಲ್ಲ, ಅವಾಗ ಬಂದಾಗ ಕೇಳಿರಿ ಚಿಕ್ಕಮ್ಮ. ಕೇಳಿ ಕ್ಯಾಸ ಅಮೋಘನ ಬೇಕಾರನು ಕಳಿಸಿ ನೋಡ್ರಿ, ಅಲ್ಲೇ ಬೇಕಿದ್ರೆ ಇದು ಬರ್ತಾನಂತ ಸ್ವಲ್ಪ ದಿನ. ಹೌದು ಸುಂದ್ರಿ ಅಕ್ಕ, ನಂದು ಅದೇ ಆಸೆ ಐತಿ. ಹಂಗೆ ನಾನು ಕಲ್ತಾನಲ್ಲ, ಹಾಗಾಗಿ ನಾನು ಅವರು ಸೇರಿ ಹೋಗ್ಯಾನ ಅಲ್ಲೇ ಫಾರಿನ್ದಾಗ ಮಾಡ್ಬೇಕಂತ ಅಂದ್ಕೊಂಡಿವಿ. ಮತ್ತು ಅಲ್ಲಿ ಬಾಡಿಗೆ ಅದು ಇದು ಎಲ್ಲ ಎಷ್ಟು ಬರುತ್ತೋ ಏನೋ, ಅದಕ್ಕೆ ಅಣ್ಣಾರು ಬಂದಾಗ ಎಲ್ಲ ಕೇಳಿ ತಿಳ್ಕೊತೇನೆ. ಏನಂತಿ? ಅಲ್ಲವ ನೀನು ಹೋಗಕ್ಕೆ ನಿಂತು ಗಂಡನ ಜೊತೆ ನೋಡ, ಗಂಡನ ಬಿಟ್ಟ ಹೆಂಗದ. ಒಟ್ಟು ನೀನು ಊರು ತಿರುಗ್ಬೇಕಂತ ಬಿಡು, ಊರು ತಿರುಗು ಅಂತ ಕ್ಯಾಸ್ ಹೋಗ್ಬಿಡಾಕೆ. ನೀನು ಮನ್ಯಾಗ ಅತ್ತಿ ಮಾವ ನೋಡ್ಕೊಳಕ್ಕೆಲ್ಲ ಬಿಡು. ಅಯ್ಯೋ ಅತ್ತಿ, ಅಂದ್ರೆ ಫಸ್ಟ್ನೇಕ ಅವ್ರಿಗೆ ಹೋಗ್ಕೊಡ್ದ ಅಲ್ಲೆಲ್ಲ ಅಡುಗೆ ಮಾಡ್ಕೊಳಕ್ಕೆ ಬರಬೇಕಲ್ಲ. ಸ್ವಲ್ಪ ದಿನ ನಾನು ಹೋಗಿದ್ದು ಬಂದವ್ರಿಗೆಲ್ಲ ಕಲಿಸಿ ಮಾಡಿ ಕೊಟ್ಟು ಆಮೇಲೆ ಇಲ್ಲಿ ಬರ್ಬೋದಲ್ಲ. ಹಂಗೆ ನಂದು ವಿಚಾರ. ನಾನೇನು ಇಲ್ಲಿಂದ ಬಿಟ್ಟು ಹೋಗ್ಬೇಕಂತಿಲ್ಲ. ನಮ್ಮಪ್ಪ ನಮ್ಮ ಅವನು ಇಲ್ಲೇ ಇದಾರೆ. ನೋಡ್ಬೇಕಂದಾಗ ಹಾನೂರಾಗ ಹೊಕ್ಕನು, ಹಾನೂರಾಗ ಅವ್ರು ಬರ್ತಾರೆ. ಅಲ್ಲಿ ಆದ್ರೆ ಯಾರು ಬರ್ತಾರೆ ಯಾರು ಬಿಡ್ತಾರೆ. ಹಂಗೆ ಹೋಗಿ ಸ್ವಲ್ಪ ದಿನ ಇದ್ದು ಬಂದ್ರೆ ಆತಂತ, ಅಲ್ಲಿದೆಲ್ಲ ನೋಡಿದ್ರೆ ಆಯ್ತಂತ. ಹಿಂಗೆ ಕೆಲಸ ಮಾಡುವಾಗ ಹೋಗೋಕ್ಕಾಕತಿ, ಆಮೇಲೆ ಹೋಗೋಕ್ಕಾಕತ್ತೇನ? ಸುಂದರಿ ಅಕ್ಕ ಹೋಗಲಿಲ್ಲ, ಆದ್ರೆ ಆಕೆ ಹೋಗಿಲ್ಲ ಅಂತ ನಾವು ಹೋಗ್ತಾ ಇರೋಕ್ಕಾಕತಿ. ನಾವು ಹೋಗಿ ನೋಡಿ ಬರೋರನ. ಇಲ್ಲ, 1 ವರ್ಷ ಆದಮೇಲೆ ನಾವು ಹೋಗ್ತೀವಿ. ಅಂಕಿತ ಅವಾಗೇ ಹೋಗೋಣ, ನೀವು ನಮ್ಮ ಮನೇಲಿ ಇದ್ಬಿಡು ಅಂತ. ಸುಮ್ಮನೆ ಅಲ್ಲಿ ಇಲ್ಲಿ ಯಾಕೆ? ಅವಾಗ ಅಲ್ಲಿವರೆಗೂ ಎಲ್ಲಿ ಮಾಡಕತ್ತಾರ ಅಲ್ಲೇ ಮಾಡಲಿ. 1 ವರ್ಷ ಆದಮೇಲೆ ನಾವೇನು ಹೋಗಿರ್ತೀವಲ್ಲ, ಅವಾಗ ನಮ್ಮ ಜೊತೆನೇ ಬಂದುಬಿಡ್ರಿ. ಅಲ್ಲೇ 4 ಜನ ಸೇರಿ ಒಂದೇ ಮನೆಯಾಗ ಇರೋಣ ನಮ್ಮ ಮನೇಲೆ. ಏನಂತೀರಾ? ಅದು ಕರೆ ನನ್ನ ಬಿಡಕ್ಕ ಅಲ್ವಾ ಮಾಮ? ಹೌದು ನೋಡ್ರಿ, ಅಷ್ಟೇ ಮಾಡೋಂತೆ. ಮೊದಲು ಈಗ ಏನರ ಮಾಡಿದೆ ಇಲ್ಲ, ಚುಮ್ಮರಿ ಮಾಡ್ತೀನಿ ಅಂತ ಒಳಗೆ ಹೋದಾಕಿ ಚುಮ್ಮರಿ ಮಾಡಿದೆ ಇಲ್ಲ, ಫಾರಿನ್ ನಾನಂದ್ರೆ ಓಡ್ ಬಂದುಬಿಟ್ಟು. ಅಯ್ಯೋ ಇಲ್ಲ ಮಾವ, ಮಾಡಿಟ್ನಿ. ಅಕ್ಕ ಮುಖ ತೊಗೊಂಬರ್ತಾಳೆ ಅಂತ ಕೇಳಕ್ಕೆ ಬನ್ನಿ. ಇಲ್ಲ ಪರವಾಗಿಲ್ಲ, ನಡೀತೆ. ನಾನು ಬರುವಾಗ ಮುಖ ತಗೊಂಡು ರೆಡಿಯಾಗಿ ಬಂದಾನೆ. ನಮ್ಮೂರು ನಾನು ಬೇರೆ ಊರ, ಇಲ್ಲೇ ಅಲ್ಲ, ಅದೆಷ್ಟು ದೂರ ಐತಿ. ಹಂಗೆ ಊರು ಸ್ವಲ್ಪ ಇದ್ರಾಗ ಐತಿ ಮನೆ ಅನ್ನೋದು ಅಷ್ಟೇ. ಹಂಗೆ ಬಂದ್ವಿ. ಸರಿ, ಸ್ವಲ್ಪ ತಗೊಂಬರ್ತೇನೆ ತಡಿ. ಹೆಂಗೋ ಹೊರಗಡೆಯಿಂದ ಬಂದಲ್ಲ, ಸ್ವಲ್ಪ ತಗೊಂಡು ಬರ್ತೇನೆ. ಸರಿ ಅಕ್ಕ, ನೀನು ತಗೊಂಡು ಬಾ, ನನ್ನ ಅಷ್ಟರಲ್ಲಿ ಹಾಕೊಂಡು ಬರ್ತೇನೆ. ಸರಿ ಆಯಿತು ಮಾವ, ನಿಮ್ಗೆ ಹಾಕೊಂಬರಲಿ? ಅತ್ತಿ ನಿಮ್ಗೂ ಹಾಕೊಂಬರಲಿ? ಸರಿ, ಹಾಕೊಂಬರೋದೇವು. ನೋಡು ಮಂಜವ್ವ, ಈಗ ಹೇಳಾಕತ್ತಾನ ನನ್ನ ಮಗಳ ಜೊತೆ ಚಂದಾಗ ಇರ್ಬೇಕು. ಹಂಗೆ ಹಿಂಗೆ ಅಂತ ನನಗೇನಾರ ಗೊತ್ತಾಗಬೇಕು. ಆಮೇಲೆ ಚಂದಾಗ ನಿನ್ನ ಸೊನಕ ಮುರಿತಾನೆ. ನೆನಪಿಟ್ಕ ನೀನು ಏನ ಹೆಂಗಾರ ಇರ್ಬೇಕಂದ್ರೆ ಹಂಗೆ ಇರ್ಬೇಕು. ಅದನ್ನು ಬಿಟ್ಟು ಹಂಗಿದ್ನೆ ಹಿಂಗಿದ್ನೆ, ಹಂಗಾತ ಹಿಂಗಾತ, ಆಕಿಗೆ ಅದಂದೆ ಇದಂದೆ. ಇನ್ನು ಮುಂದೆ ಏನು ನಡೆಯಂಗಿಲ್ಲ ಅದು. ನಾನೇನು ಅನ್ನಕ್ಕೆ ಹೋಗ್ಲಿ ನಿನ್ನ ಮಗಳಿಗೆ, ನಾನೇನು ಅನ್ನಂಗಿಲ್ಲ ತಗೊಳ್ಳಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರೆ ಎಲ್ಲರೂ ಚಲೋ ಅದಾರ ಅಂತ ಅನ್ಕೊಂಡೀನಿ. ನಮ್ಮ ವೀಡಿಯೋಸ್ ಹೆಂಗೆ ಬರಕತ್ತಾವೆ, ಚಲೋ ಬರತ್ತಾವೇನ್ರಿ? ತಪ್ಪದ ವೀಡಿಯೋಗಳನ್ನ ನೋಡಿರಿ. ಇನ್ನೊಂದು ಏನು ಹೇಳಬೇಕಂತಂದ್ರೆ, ನಾವು ಶ್ರೀಶೈಲ ಪಾದಯಾತ್ರೆಗೆ ಹೋಗತ್ತೀವಿ. ಸೊ ವೀಡಿಯೋನ ಮಾಡಿಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಇವತ್ತು. ಸೊ ನಾಳೆ ಬೆಳಗ್ಗೆ ನಾವು ಶ್ರೀಶೈಲ ಪಾದಯಾತ್ರೆಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ, ಮಾಡಿ ಇಟ್ಕೊಂಡಿರ್ತೀನಿ. ಸೊ ನಾಳೆ ಅಪ್ಲೋಡ್ ಮಾಡ್ತೀನಿ, ಬಟ್ ನಾಡ್ದು ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾವು ಅಲ್ಲಿ ಹೋಗಬೇಕಾದ್ರೆ ಏನಿಲ್ಲ ಅಂದರೆ ಒಂದು 2-3 ಡೇಸ್ ಬೇಕಾಗುತ್ತೆ. ಸೊ ಹಾಗಾಗಿ
ನಿಮಗೆ ನಾನು 2 ಡೇಸ್ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ಫ್ರೀ ಇದ್ದರೆ ರೂಮಲ್ಲದು ಏನಾದರೂ ಫ್ರೀ ಇದ್ದರೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾವು ಹೋಗ್ತಾ ಇರೋದು ಪಾದಯಾತ್ರೆ, ಸೊ ಹಾಗಾಗಿ ಸ್ವಲ್ಪ ಟಯರ್ಡ್ ಆಗುತ್ತೆ. ಹಾಗಾಗಿ ವಿಡಿಯೋ ಆದರೆ ಮಾಡ್ತೀನಿ, ಇಲ್ಲಾಂದರೆ ಊರಿಗೆ ಬಂದಮೇಲೆ ನೆಕ್ಸ್ಟ್ ಡೇ ನನಗೆ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟು ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ಮತ್ತು ಹಾಗೆ ಇನ್ನೊಂದು ಏನಂತಂದರೆ ಅಲ್ಲಿ ಒಂದು ವೆದರ್ನ ಯಾವ ರೀತಿ ಜನಗಳು ಹೋಗ್ತಾ ಇರ್ತಾರೆ, ಎಷ್ಟು ಜನ ಹೋಗ್ತಾ ಇರ್ತಾರೆ ಅಂತ ನಿಮಗೆ ವಿಡಿಯೋ ಆದರೆ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಎಲ್ಲರಿಗೂ ಹೇಳೋದು ಇಷ್ಟೇ. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರ್ತೈತೆ, ನೀವು ನೋಡ್ಬೋದು ಅಂತ ಹೇಳ್ತಾ, ಹಾಗೆ ಇನ್ನೊಂದು ಏನಂದರೆ UK ಕನ್ನಡ ಕಾರ್ಟೂನ್ ಚಾನಲಲ್ಲಿ ಜೀವನದಲ್ಲಿ ನೋವನ್ನು ಕಂಡಿರೋಂಥ ಒಂದು ಹುಡುಗಿಯ ಕತೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಕತೆ. ಸೊ ಅದನ್ನು ನೋಡಿ ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.